ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೀಮೆ ಬದನೆಕಾಯನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾದ ಪಲ್ಯವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಸೀಮೆ ಬದನೆಕಾಯಿ ಮಾಮೂಲಾಗಿ ಸಾಂಬಾರಿಗೆ ಮಾತ್ರ ಉಪಯೋಗಿಸ್ತಾರೆ ಎಲ್ಲರೂ. ಇವತ್ತೊಂದು ಪಲ್ಯವನ್ನು ಸುಲಭವಾಗಿ ಮಾಡ್ಬೋದು. ಅದನ್ನು ನೋಡುವ ಈಗ ಹೇಗೆ ಅಂತೇಳಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅಥವಾ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಮಸಾಲೆ ಹುಡಿಯನ್ನು ಹುರಿದುಕೊಳ್ಳುವ. ಇದನ್ನು ನಾವು ಖಾನಾವಳಿ ಸ್ಟೈಲಲ್ಲಿ ಮಸಾಲೆ ಹಾಕಿ ಮಾಡಿ ತೋರಿಸ್ತಾ ಇದ್ದೇವೆ ಇವತ್ತು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು, ನಿಮಗೆ ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಬೇಕಾದರೂ ಹಾಕಿಕೊಳ್ಬೋದು. ಆಮೇಲೆ ನಾನಿವತ್ತು 6 ಬ್ಯಾಡಗಿ ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಿಗಿಂತ ಒಂದು ಸ್ವಲ್ಪ ಜಾಸ್ತಿ, ನಾನೊಂದು 2 ಟೇಬಲ್ ಸ್ಪೂನಷ್ಟು ನೆಲಕಡಲೆ ಶೇಂಗಾ ಬೀಜ ಹಾಕಿಕೊಳ್ತಾ ಇದ್ದೇನೆ. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ, ಅದಕ್ಕೋಸ್ಕರ ಹಾಕಿಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಬೇಡದವರು ಸ್ಕಿಪ್ ಮಾಡಿಕೊಳ್ಬೋದು, ಇಷ್ಟ ಇಲ್ಲದವರು ಅಥವಾ ಫ್ಲೇವರ್ ಆಗದವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು, ಹಾಕಲೇಬೇಕು ಅಂತೇನಿಲ್ಲ. ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗಿರ್ತದೆ, ಹಾಗೆ ಹೆಲ್ದಿ ಕೂಡ. ಡೈಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆ ಆಗ್ತದೆ ನಮ್ಮ ಬಾಡಿಯಲ್ಲಿ. ಇದನ್ನು ಈಗ ಪೂರ್ತಿಯಾಗಿ ಪರಿಮಳ ಬರುವವರೆಗೆ ಹುರಿದ ನಂತರ ಅದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದ ನಂತರ ಅದನ್ನು ತರಿತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ಈಗ ಪುನಃ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಹಾಗೆಯೇ ಉದ್ದಿನಬೇಳೆ, ಬೇಕು ಅಂತಾದರೆ ಕಡಲೆಬೇಳೆ ಕೂಡ ಹಾಕಿಕೊಳ್ಬೋದು. ಸ್ವಲ್ಪ ಇಂಗು ಹಾಕ್ಕೊಂಡು, ಮೆಣಸು ಬೇಕಾದರೆ ಮೆಣಸು ಕೂಡ ಹಾಕಿಕೊಳ್ಬೋದು. ನಾನು ಆದಷ್ಟು ಒಗ್ಗರಣೆಗೆ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕೋದು, ಯಾಕಂದರೆ ಅದರಲ್ಲಿ ನಾವು ಬಿಸಾಡೋದಲ್ವ, ಅದಕ್ಕೋಸ್ಕರ ನಾನು ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕೋದು. ಈಗ ಇದಕ್ಕೆ ಇದು ಸಾಸಿವೆ ಸಿಡಿದ ನಂತರ ಅದಕ್ಕೆ 1 ಈರುಳ್ಳಿಯನ್ನು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಹಾಕಿಕೊಳ್ಬೋದು. ಸ್ಲೈಸ್ ಆಗಿ ಮಾಡಿಕೊಳ್ಬೋದು, ಇಲ್ಲ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿಕೊಳ್ಬೋದು. ಈರುಳ್ಳಿ ನಿಮಗೆ ಪಕ್ಕ ಫ್ರೈ ಆಗ್ತದೆ. ಈಗ ನೋಡಿ, ಸೀಮೆ ಬದನೆಕಾಯನ್ನು ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಹೊರಗಿನ ಸಿಪ್ಪೆ ಅದೊಂಥರ ನಾರಿನ ಆಗಿರ್ತದೆ, ಕಸ ಕಸ ಆಗ್ತದೆ ಅದು ಬಾಯಿಗೆ. ಹಾಗಾಗಿ ಮೇಲಿನ ಸಿಪ್ಪೆ ಹಾಗೂ ಒಳಗೊಂದು ಸಣ್ಣ ಬೀಜ ಇರ್ತದೆ ಅದರಲ್ಲಿ, ಆ ಬೀಜವನ್ನು ಕೂಡ ತೆಗೆದುಕೊಳ್ಬೇಕು. ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಅದನ್ನು ಇನ್ನೂ ಸಣ್ಣದಾಗಿ ಬೇಕಾದರೆ ಹೆಚ್ಚಿಕೊಳ್ಬೋದು. ನಾನೊಂದು ಸ್ವಲ್ಪ ದೊಡ್ಡದಾಗಿ ಇಟ್ಟೆ, ಯಾಕೆಂದರೆ ಅದು ಪಕ್ಕ ಬೇಯ್ತದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡೆ. ಈಗ ಇದರ ಜೊತೆಗೇ ಇನ್ನೊಂದಷ್ಟು ಹೆಲ್ದಿ ಮಾಡಲಿಕ್ಕೆ ಅದಕ್ಕೊಂದು 2 ಹಿಡಿಯಷ್ಟು ಮೊಳಕೆ ಬರಿಸಿದ ಹೆಸರ ಕಾಳಿತ್ತು ನನ್ನ ಹತ್ರ. ಇದರ ಬದಲು ಅಲಸಂಡೆ ಬೀಜ ಅಥವಾ ಕಾಬೂಲ್ ಚನ, ಬೇರೆ ನಿಮ್ಮ ಹತ್ರ ಯಾವುದು ನೆನೆಸಿಟ್ಕೊಂಡದಿದೆ ಅದನ್ನು ಹಾಕಿಕೊಳ್ಬೋದು. ಕಾಬೂಲ್ ಚನ ಹಾಕೋದಿದ್ರೆ ಅದನ್ನು ಬೇಯಿಸಿ ಹಾಕಿ, ಹೆಸರ ಕಾಳು ಅಲಸಂಡೆ ಬೀಜ ಆದರೆ ಇದ್ರ ಜೊತೆಗೇ ಬೇಯ್ತದೆ ಅದು. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಅರಶಿನ, ಮೆಣಸಿನ ಹುಡಿ, ಇದೆಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. 1/4 ಟೀ ಸ್ಪೂನು ಅರಶಿನ, ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ನಾನು ಹಾಕಿರೋದು. ಆಮೇಲೆ ಅದನ್ನು ಒಂದು 5 ರಿಂದ 7 ನಿಮಿಷದವರೆಗೆ ದೊಡ್ಡ ಉರಿಯಲ್ಲಿ ಬೇಯಲಿಕ್ಕೆ ಬಿಡಿ. ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರೇನು ಬೇಕಾಗುತ್ತಿಲ್ಲ, ಯಾಕೆಂದರೆ ಸೀಮೆ ಬದನೆಕಾಯಿ ಬೇಗ ಬೇಯ್ತದೆ. ಅದಕ್ಕೆ ಹೆಚ್ಚಿನ ಸಮಯ ಕೂಡ ಬೇಡ, ಹೆಚ್ಚಿನ ನೀರು ಕೂಡ ಬೇಡ. ಅದು ಮತ್ತು ನೀರು ಬಿಟ್ಕೊಳ್ಳುವಂಥ ತರಕಾರಿ, ಹಾಗಾಗಿ ನೀರು ಅದೇ ಬಿಟ್ಕೊಳ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ನೋಡಿ, ನಾನೀಗ 5 ನಿಮಿಷ ಆಯ್ತಿದ್ದು. 5 ನಿಮಿಷದ ನಂತರ ಮತ್ತೊಮ್ಮೆ ಅದನ್ನು ಮಗುಚಿ ಏನು ನಾವು ಮಸಾಲೆಯನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಹಂತದಲ್ಲಿ ಮಸಾಲೆಯನ್ನು ಯಾಕೆ ಸೇರಿಸ್ಕೊಳ್ತಾ ಇದ್ದೇನೆ ಅಂದರೆ, ಸರಿಯಾಗಿ ಹೋಳುಗಳಿಗೆ ಅದರ ಖಾರ ಎಲ್ಲ ಹಿಡ್ಕೊಳ್ಳಿ ಅಂತ ಹೇಳಿಕೊಂಡು. ನಾವು ಮೆಣಸಿನ ಹುಡಿ ಸ್ವಲ್ಪನೇ ಹಾಕ್ಕೊಂಡಿದ್ದು, ಇದರಲ್ಲಿ ಮೆಣಸು ಹಾಕಿದ್ದೇವೆ ನಾವು, ಹಾಗಾಗಿ ಸ್ವಲ್ಪ ಬೇಗನೆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕೊನೆಗೆ ಕೂಡ ಹಾಕಿಕೊಳ್ಬೋದು. ಈಗ ಸ್ವಲ್ಪ ನೀರಿರುವಾಗಲೇ ಮಸಾಲೆ ಸೇರಿಸೋದ್ರಿಂದಾಗಿ ಎಲ್ಲ ಹೋಳುಗಳಿಗೆ ಸರಿಯಾಗಿ ಉಪ್ಪು ಖಾರ ಎಲ್ಲ ಕೂಡ ಎಳೆದುಕೊಳ್ತದೆ, ಹಾಗೂ ಒಳ್ಳೆ ರುಚಿಯಾಗಿ ಪಲ್ಯ ಕೂಡ ರೆಡಿ ಆಗ್ತದೆ. ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ಸೀಮೆ ಬದನೆಕಾಯಿ ಸಿಗುವ ಸೀಸನ್ ತರಕಾರಿ ಅಂಗಡಿಗಳಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.